ರಾಕೇಶ್ ಸರ್, ಐ ಥಿಂಕ್ ಇವತ್ತು ಬಹಳ ಬೆಂಗಳೂರು, ಎಸ್ಪೆಷಲಿ ಬೆಂಗಳೂರಿನ ಜನ ಗಾರ್ಬೇಜ್ ಸಿಟಿ ಅಂತ ಏನು ನೋಡ್ತಾ ಇದ್ದೀವಿ, ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು ಸರ್ಕಾರದ ಬಗ್ಗೆ ಅಥವಾ ಕಸ ವಿಲೇವಾರಿ ಬಗ್ಗೆ. ಇವತ್ತು ಏನು ಅಶೋಕ್ ಅವರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ, ಕೆಲವು ದಾಖಲೆಗಳನ್ನು ಬಿಡುಗಡೆ ಮಾಡ್ತಾರೆ ಮತ್ತು ಕಸದ ಟೆಂಡರ್ನಲ್ಲಿ ಅವ್ಯವಹಾರಗಳು ನಡೆದಿದೆ, ಬ್ಲ್ಯಾಕ್ ಲಿಸ್ಟ್ನಲ್ಲಿದ್ದಂಥ ರಾಮ್ಕಿ ಕಂಪ್ನಿಗೆ ಇದರ ಉಸ್ತುವಾರಿಯನ್ನ ಸರ್ಕಾರ ವಹಿಸಕ್ಕೆ ಹೋಗಿತ್ತು. ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಸಮಗ್ರವಾದ ವಿಶ್ಲೇಷಣೆ ಸರ್ ಪ್ಲೀಸ್. ಫಸ್ಟ್ ಆಫ್ ಆಲ್ ಅಶೋಕ್ ಅವರಿಗೆ ಮತ್ತು ಬಿ ಜೆ ಪಿ ಅವರಿಗೆ ಕಂಗ್ರ್ಯಾಚುಲೇಷನ್ ಹೇಳಬೇಕು. ನಾವು ಕಡೆಗೂ ಜೀವ ಬಂದಿದೆ, ವಿರೋಧ ಪಕ್ಷ ಅಂತ ಒಂದು ಇದೆ ಅಂತ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಅನಿಸ್ತಾ ಇತ್ತು ನನಗೆ. ಇಲ್ಲಿವರೆಗೆ ಎಲ್ಲ ಏನು ಹೇಳ್ತಾರಲ್ಲ ಬೆಂಗಳೂರಲ್ಲಿ ಏನು ಸತ್ತ ಜನಗಳು, ಹಂಗಿತ್ತು ನಮ್ಮದು ವಿರೋಧ ಪಕ್ಷ. ಅಶೋಕ್ ಅವರಂತೂ ಮಾತಾಡಿದ್ದು ನಾವು ನೋಡಲ್ಲ, ವೀಕೆಸ್ಟ್ ಏನು ಒಪೋಸಿಷನ್ ಲೀಡರ್ ಅಂತ ಹೇಳ್ತಾಯಿದ್ರು. ಇವತ್ತು ಏನೋ ಒಂದು ಬಾಯಿ ಬಿಟ್ಟಿದ್ದಾರೆ ಅಶೋಕ್ ಅವರು. ಯಾಕೆ ಹೇಳ್ತೀನಿ ಕೇಳಿ, ಇದೇ ರೀತಿಯ ಒಂದು ಹಗರಣವನ್ನು ಪವರ್ ಟಿ ವಿ ಬಯಲಿಗೆಳ್ತಿತ್ತು. ದ್ಯಾಟ್ ಈಸ್ ಲೈಕ್ ನೀವು ಈಗ ಹೇಳಿದೆ ಸ್ಮಾರ್ಟ್ ಮೀಟರ್ದು 15,000 ಕೋಟಿ ಹಗರಣ ಅಂತ ನಾವು ಹೇಳಿದ್ವಿ. ಅದರಲ್ಲೂ ಕೂಡ ಯಾವ ರೀತಿಯಾಗಿ ಹಗರಣ ಮಾಡಿದರೆ ಅಂದರೆ ಸೇಮ್ ಕೈಂಡ್ ಆಫ್ ಏನು ಪ್ರೊಸೀಜರ್ ಇಲ್ಲಲ್ವ ಅಡಾಪ್ಟೆಡ್ ಹಿಯರ್. ನೀವು ಏನು ಅಲ್ಲಿ ಅಡಾಪ್ಟ್ ಮಾಡಿದ್ದಾರೆ, ಈ ಹಗರಣ ಮಾಡಲಿಕ್ಕೂ ಒಂದು ರೀತಿಯ ಬ್ಲೂ ಪ್ರಿಂಟ್ ಮಾಡ್ಕೊಂಡಂಗಿದೆ. ಅದೇ ಬ್ಲೂ ಪ್ರಿಂಟನ್ನು ಇಲ್ಲಿ ಯಥಾವತ್ತಾಗಿ ಕಾಪಿ ಮಾಡಿದಂಗಿದೆ. ಆದರೂ ಕೂಡ ಆ ವಿಷಯವನ್ನು ಬಿ ಜೆ ಪಿಯವರು ಯಾವ ಮಟ್ಟಕ್ಕೂ ಎಲ್ಲೂ ಎತ್ತಿಲ್ಲ. ಯಾಕಂದರೆ ಬೆಂಗಳೂರು ಅಂತ ಹೇಳಿದಾಗ ಇಲ್ಲಿ ಕಸದಿಂದ ರಸ ತೆಗೆಯುವುದಲ್ಲ, ಕಸದಿಂದ ದುಡ್ಡು ಮಾಡುವಂತಹ ಸಿಟಿ ಬೆಂಗಳೂರು. ನಾವು ಹೇಳಿದ್ರೆ ಕಸದಿಂದ ರಸ ಅಂತ ಇಲ್ಲ. ಕಸದಿಂದ ರಸ ಯಾರಿಗೆ ಅಂದರೆ ಇಲ್ಲಿಯ ಎಮ್ ಎಲ್ ಎಗಳಿಗೆ, ಇಲ್ಲಿಯ ಎಂ ಪಿಗಳಿಗೆ. ಏನಕ್ಕಾಗಿ ಇಷ್ಟರವರೆಗೆ ಇಲ್ಲಿ ಈ ವಿಷಯಗಳು ಹೊರಗಡೆ ಬರಲ್ಲ ಅಂದರೆ ಒಂದು ರೀತಿಯ ಬೆಂಗಳೂರಲ್ಲಿ ಕಾಂಪ್ರಮೈಸ್ ಪಾಲಿಟಿಕ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಪಾರ್ಟಿ ಜಾತಿ ಯಾವುದೂ ಇಲ್ಲ. ಇಲ್ಲಿಯ ಎಮ್ ಎಲ್ ಎಗಳಿಗೆ ಆಲ್ ಪಾರ್ಟಿ ಸ್ಕ್ಯಾಮ್, ಎಲ್ಲದೂ ಇಲ್ಲಿ ಸೇರಿಬಿಟ್ಟು, ಅದಕ್ಕಾಗಿ ನೋಡಿ 10 ವರ್ಷ ಇವ್ರು ಹೆಂಗಾದರೂ ಮಾಡಿ ಕಾರ್ಪೊರೇಟರ್ ಇಲ್ಲದಂಗೆ ನೋಡ್ಕೊಂಡ್ಬಿಟ್ರು. ಚುನಾವಣೆಯನ್ನು ಎಲ್ಲ ಪಕ್ಷಗಳು ಸೇರಿಬಿಟ್ಟು, ಯಾಕಂದರೆ ಮುಂಚೆ ಶೇರ್ ಆಗ್ತಾ ಇತ್ತು, ಕಾರ್ಪೊರೇಟರಿಂದ ಕಲೆಕ್ಷನ್ ಆಗಿಬಿಟ್ಟು ಆ ವಾರ್ಡಿಂದ ಎಮ್ ಎಲ್ ಎಗಳಿಗೆ ಬರ್ತಾ ಇತ್ತು. ಯಾವಾಗ ಕಾರ್ಪೊರೇಟ್ ಎಲೆಕ್ಷನ್ ಆಗಿಲ್ಲ, ಈಗ ಸ್ಟ್ರೈಟ್ ಅವೇ ಎಮ್ ಎಲ್ ಎಗಳಿಗೆ ಬರ್ಲಿಕ್ಕೆ ಶುರು ಆಯಿತು. ಹೆಂಗೋ ಮಾಡಿ ದೂಡಿದ್ರು. ಈಗ ಸುಪ್ರೀಂ ಕೋರ್ಟ್ ಹೇಳ್ಬಿಟ್ಟಿದೆ, ಅಪ್ಪ ಇನ್ನು ಆಗಸ್ಟ್ 31 ಡೆಡ್ ಲೈನು, ಇನ್ನೂ ನೀವು ಮುಂದೆ ದೂಡಬೇಡಿ ಅಂತ ಹೇಳಿದೆ. ವಿ ಆರ್ ಎಕ್ಸ್ಪೆಕ್ಟಿಂಗ್ ದಟ್ ಎಲೆಕ್ಷನ್. ಇಲ್ಲಿ ಬರಬೇಕಾದ್ರೆ, ಈ ಒಂದು ಹಗರಣಕ್ಕೆ ಬರಬೇಕಾದ್ರೆ 3 ರೀತಿಯ ಬ್ಲೂ ಪ್ರಿಂಟ್ ಅಂತ ನಾನು ಹೇಳಿದೆ. ಫಸ್ಟ್ ಆಫ್ ಆಲ್ ಏನಂತ ಹೇಳಿದ್ರೆ, ಒಂದು ಎಕ್ಸ್ಪ್ಲನೇಷನ್ ಆಫ್ ಪ್ರೈಸಸ್ ಯಾವ ರೀತಿ ಮಾಡಿದ್ದಾರೆ, ಫೈನಾನ್ಷಿಯಲ್ ಫ್ರಾಡ್ ಯಾವ ರೀತಿಯಾಗಿದೆ ಅಂತ. ಇನ್ನೊಂದು ಟಿಪಿಕಲ್, ನಾವು ಹೇಳ್ತೀವಲ್ವಾ ಟಿಪಿಕಲ್ ಪ್ರೊಸೀಜರಲ್ ಫ್ರಾಡ್, ಇದನ್ನು ಯಾವ ರೀತಿಯಾಗಿ ಒಂದು ಟೆಂಡರ್ ಕೊಡಲಿಕ್ಕೆ ಸೆಟ್ ಮಾಡ್ಬೋದು ಅನ್ನೋದನ್ನು ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಮೂರನೇದಾಗಿ ಲಾಂಗ್ ಟರ್ಮ್ ಕಂಟಿನ್ಯೂಸ್, ಯಾವ ಗವರ್ಮೆಂಟ್ ಇರಲಿ ಇಲ್ಲದಿರಲಿ ನಮಗೆ 30 ವರ್ಷ ಬರಬೇಕಾಗಿದ್ದು ವರ್ಷ ಬರ್ತಾ ಇರಬೇಕು ಅನ್ನುವಂಥ ಇನ್ನೊಂದು ಸ್ಕೀಮ್ ಇಲ್ಲಿ. ನಾನು ಲಾಸ್ಟ್ ಟೈಮ್ ಡಿ ಕೆ ಶಿವಕುಮಾರ್ ಅವರು CM ಆದಾಗ ಹೇಳಿದೆ, ಇಷ್ಟರವರೆಗಿದ ಕೇಸ್ಗಳನ್ನು ನೀವು ಹ್ಯಾಂಡಲ್ ಮಾಡ್ಬೋದು, ಬಿಕಾಸ್ ಯು ಹ್ಯಾವ್ ಎ ವೆರಿ ಗುಡ್ ಸ್ಟ್ರಾಟಜಿ ಆನ್ ಲೀಗಲ್ ಇಶ್ಯೂಸ್. ಇನ್ನೂ ಕೇಸ್ ಬೀಳದಂಗೆ ನೋಡ್ಕೊಳ್ಳಿ ಅಂತ. ಈ ದಿಸ್ ಸಿಟ್ಯುವೇಷನನ್ನು ನಾನು ನೋಡಿದಾಗ ಇದು ಸಿದ್ದರಾಮಯ್ಯನವರಿಗೆ ಮಾತ್ರ ಅಲ್ಲ, ಡಿ ಕೆ ಶಿವಕುಮಾರ್ ಅವರು ಇಲ್ಲಿದ್ದು ಏನು ಅರ್ಬನ್ ಡೆವಲಪ್ಮೆಂಟ್, ಬ್ಯಾಂಗ್ಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿರೋದ್ರಿಂದ ಅದರಲ್ಲಿ ಅವರ ಪಾರ್ಟ್ ಆಗಿರೋದ್ರಿಂದ ಈಗ ನನಗನ್ಸುತ್ತೆ ಬಿ ಜೆ ಪಿ ಅವರು ಸ್ವಲ್ಪ ಎಚ್ಚೆತ್ಕೊಂಡವ್ರೆ, ಏನೋ ಆಗಿದೆ ಅಂತ. ನಾವು ಇಲ್ಲಿಗೆ ಬರುವ ಈ ವೇಸ್ಟ್ ಮ್ಯಾನೇಜ್ಮೆಂಟ್. ಫಸ್ಟ್ ಆಫ್ ಆಲ್ ಟಾಕ್ ಅಬೌಟ್ ಬ್ಲ್ಯಾಕ್ ಲಿಸ್ಟ್ ಆಫ್ ದಿಸ್ ರಾಮ್ಕಿ ಕಂಪ್ನಿ ಯಾರು ಅನ್ನೋದನ್ನು ಮಾತಾಡಬೇಕು. ನಿಮ್ಗೆ ಗೊತ್ತಿದೆ, ಇಂಟರ್ನ್ಯಾಷನಲಿ ಬ್ಲ್ಯಾಕ್ ಲಿಸ್ಟೆಡ್ ಕಂಪನಿ ಮಾತ್ರ ಅಲ್ಲ, ಇದು ಕರ್ನಾಟಕದಲ್ಲೂ ಬ್ಲ್ಯಾಕ್ ಲಿಸ್ಟ್ ಆಗಿದೆ, ತಮಿಳುನಾಡಲ್ಲೂ ಬ್ಲ್ಯಾಕ್ ಲಿಸ್ಟ್ ಆಗಿದೆ, ದೇಶದ ಹಲವು ಕಡೆ ಬ್ಲ್ಯಾಕ್ ಲಿಸ್ಟ್ ಆಗಿದೆ. ಐ ರಿಮೆಂಬರ್ ಒಂದು ವೆರಿ ರಸವತ್ತಾದ ರಾಮ್ಕಿದ್ದು ಒಂದು ಕೇಸ್ ನನಗೆ 2016 ಗೊತ್ತಿದೆ. ಏನಂದರೆ ವೇಸ್ಟ್ ಮ್ಯಾನೇಜ್ಮೆಂಟ್, ಯಾವುದು ಬಯೋ ವೇಸ್ಟ್ ಏನಿದೆ ಅಲ್ವಾ, ಅದನ್ನು ಕರ್ನಾಟಕ ಆ್ಯಂಟಿಬಯೋಟಿಕ್ಸ್ ಅಂತ ಒಂದು ಕಂಪನಿ ಇರುತ್ತೆ ಜಿಗಣಿಯಲ್ಲಿ. ಆ ಕಂಪನಿಯ ಏನು ವೇಸ್ಟನ್ನು ತಗೊಂಡೋಗಿ ಇವರು ಡಿಸ್ಪೋಸ್ ಮಾಡಲಿಕ್ಕಿರುತ್ತೆ. ಇವರು ಅದನ್ನು ರಾತ್ರಿ ತಂದು ಶ್ರೀರಾಮ್ಪುರದಲ್ಲಿ ಪಕ್ಕದಲ್ಲಿ ಹಾಕ್ತಾರೆ. ಈ ಕಂಪನಿಯವರು ಶ್ರೀರಾಮ್ಪುರದ ಪಕ್ಕದಲ್ಲಿ ಹಾಕಿದಾಗ ರಾತ್ರಿ ಇಡೀ ಶ್ರೀರಾಮ್ಪುರದ ಜನಗಳಿಗೆ ಏನು ಅತಿಸಾರ, ವಾಂತಿ, ಭೇದಿ ಎಲ್ಲ ಶುರುವಾಗುತ್ತೆ. ಆಗ ಆ ಕಂಪ್ನಿ ಸೀಸ್ಗೆ ಬರುತ್ತೆ, ಕರ್ನಾಟಕ ಆ್ಯಂಟಿಬಯೋಟಿಕ್ಸ್ ಕಂಪ್ನಿ. ಐ ನೋ ದ ಎಂಟೈರ್ ಹಿಸ್ಟ್ರಿ. ಆಗಲೂ ಇಲ್ಲಿದು ಬ್ಲ್ಯಾಕ್ ಲಿಸ್ಟ್ ಆಗಿತ್ತು. ಇದೇ ಇಲ್ಲಿಗೆ ಈ ರಾಮ್ಕಿಯವರಿಗೆ ಎಲ್ಲಿವರೆಗೆ ದೊಡ್ಡ ಕಂಪನಿಗಳಂದರೆ, ನಮಗೆ ಟ್ವಿಟ್ ಮಾಡುವ ಕೆಲವು ಎಮ್ ಡಿಗಳಿದ್ದಾರಲ್ಲ, ಬಯೋಟೆಕ್ ಕಂಪನಿಗಳಿದ್ದಾರಲ್ಲ, ಅದರ ಎಮ್ ಡಿಗಳು ಕೂಡ ಇವರಿಗೆ ತುಂಬ ಕ್ಲೋಸ್. ಇವರು ಏನು ವೇಸ್ಟ್ ಇದೆ ಅಲ್ಲಿಂದ ತಗೊಂಡು ಹೋಗ್ತಾರೆ. ಅಲ್ಲಿಂದ ತಗೊಂಡೋಗಿ ತಮಿಳುನಾಡಿನ ಹೊಸೂರಲ್ಲಿ ಹಾಕಿದ್ರು.
ಈವನ್ ತಮಿಳ್ನಾಡು ಈಸ್ ಆಲ್ಸೋ ಬ್ಲ್ಯಾಕ್ ಲಿಸ್ಟೆಡ್ ಇಟ್ ಕಂಪನಿ. ನಾವು ಟು ಬೈಪಾಸ್ ಯಾವ ರೀತಿಯಾಗಿ ಈ ಟೆಂಡರಲ್ಲಿ ಬೈಪಾಸ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಯಾವಾಗ ಗೊತ್ತಾಯಿತು ರಾಮ್ಕಿ ಬ್ಲ್ಯಾಕ್ ಲಿಸ್ಟೆಡ್ ಕಂಪನಿಯಿಂದ, ಸೇಮ್ ಪ್ರೊಸೀಜರ್ ಇಸ್ ಫಾಲೋಡ್ ಇನ್ ಈವನ್ ಸಾಫ್ಟ್ ಮೀಟರ್ ಕೇಸ್ ಬಂದಾಗ. ಸ್ಮಾರ್ಟ್ ಮೀಟರಲ್ಲಿ ಏನಾಯಿತು, ರಾಜಶ್ರೀ ಕಂಪನಿ ಅಂತ ಯಾವುದು ಬ್ಲ್ಯಾಕ್ ಲಿಸ್ಟ್ ಇತ್ತು, ಇನ್ನೊಂದು ಕಂಪನಿ ತಂದು ಅವರು ಬಿಡ್ ಮಾಡ್ತಾರೆ. ನಾವು ಹಿಯರ್ ಬಿಡ್ಡಿಂಗ್ ಕಂಪನಿ L1 ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ MSW ಸೊಲ್ಯೂಷನ್ ಲಿಮಿಟೆಡ್ ಅಂತ ಹೇಳುವ ಕಂಪನಿ ಬಿಡ್ಡೆಡ್ ದ ಕಂಪನಿ. ಈಗ ಇಲ್ಲಿ ಏನು ಹೇಳ್ತಾರೆ, ಹೂ ಇಸ್ MSW ಅಂತ ಹೇಳಿದ್ರೆ ಇದರ ಪೇರೆಂಟ್ ಕಂಪನಿ ರಾಮ್ಕಿ. ಪೇರೆಂಟ್ ಕಂಪನಿ ಇಸ್ ರಾಮ್ಕಿ. ದಟ್ ಟು ಬೈಪಾಸ್ ದಿಸ್, ಈ ಬ್ಲ್ಯಾಕ್ ಬ್ಲ್ಯಾಕ್ ಲಿಸ್ಟ್ ಆದ ಕಂಪನಿ ಇದೆಲ್ಲ ಅದನ್ನು ಬೈಪಾಸ್ ಮಾಡಲಿಕ್ಕೆ ಇನ್ನೊಂದು ಕಂಪನಿಯನ್ನು ಹುಟ್ಟಾಕೊಂಡ್ಬಿಟ್ಟು ಆ ಕಂಪನಿಯ ಪೇರೆಂಟ್ ಕಂಪನಿ ರಾಮ್ಕಿ ಅಂತ ಇದೆ. ಸೆಕೆಂಡ್, ಫೈನಾನ್ಷಿಯಲ್ ಫ್ರಾಡ್ ಏನು? ಫಸ್ಟ್ ಬಿಡ್ಡಿಂಗ್ ಆಗುತ್ತೆ, ನೋಬಡಿ ವಿಲ್ ಕ್ವಾಲಿಫೈ. ಸೆಕೆಂಡ್ ಬಿಡ್ಡಿಂಗ್ ಆಗುತ್ತೆ, ಟೆಕ್ನಿಕಲ್ ಬಿಡ್ಡಲ್ಲಿ ಮೂರೂ ಕಂಪನಿಗಳು ಡಿಸ್ಕ್ವಾಲಿಫೈ ಆಗುತ್ತೆ. ನಾವು ಹಿಯರ್ ನಾನೀಗ ಕ್ಲಿಯರ್ ಆಗಿ ಹೇಳ್ತಾ ಇದ್ದೇನೆ ನಿಮಗೆ, ಇಲ್ಲಿ ರೈಟ್ಸ್ ಲಿಮಿಟೆಡ್ ಅಂತ ನಮ್ಮ ಸರ್ಕಾರಿ ಸೌಮ್ಯತೆ ಇರುವಂತಹ ಕಂಪನಿ ಇದನ್ನು ಇವ್ಯಾಲ್ಯೂಯೇಟ್ ಮಾಡುತ್ತೆ. ಇದಕ್ಕೆ ಎಷ್ಟಕ್ಕೆ ಕೊಡಬಹುದು ಅಂತ ಹೇಳುತ್ತೆ, ಎಷ್ಟಕ್ಕೆ ಈ ಬಿಡ್ಡನ್ನು ನಾವು ಕೊಡಬಹುದು ಅಂತ ಹೇಳುತ್ತೆ. ಎರಡನೇ ಬಿಡ್ಡಲ್ಲಿ ಇರುವಾಗ ಏನು 1801 ಇದು ಸೌತ್ ಪ್ಯಾಕೇಜ್ ಕೊಟ್ಟರೆ, ನಾರ್ತ್ ಪ್ಯಾಕೇಜ್ಗೆ ಇಟ್ ವಿಲ್ ಗಿವ್ 2151 ಕೊಡುತ್ತೆ. 1300 ನಾರ್ಮಲಿ ಪರ್ ಟನ್ ಕೊಟ್ಟಿದ್ದನ್ನು ಇವರು ಸೆಕೆಂಡ್ ಬಿಡ್ ಆಗಿಬಿಟ್ಟು ಥರ್ಡ್ ಬಿಡ್ಡಿಗೆ ಬರುವಾಗ ದೇ ವಿಲ್ ಇನ್ಕ್ರೀಸ್ ಇಟ್ ಟು 2151, ಅಂದರೆ 2565. ಆಲ್ಮೋಸ್ಟ್ ಫಸ್ಟ್ ಪ್ಯಾಕೇಜಲ್ಲಿ 53%, ಸೆಕೆಂಡ್ ಪ್ಯಾಕೇಜಲ್ಲಿ 83% ಪ್ರೈಸನ್ನು ಜಾಸ್ತಿ ಮಾಡ್ತಾರೆ. ಎವ್ರೇಜ್ 19% ದೇ ಇನ್ಕ್ರೀಸ್ ದ ಕಾಸ್ಟ್. ಈಗ ಸೇಮ್ ಕಂಪನಿ ವಿಲ್ ರಿಬಿಡ್. ಇದೇ ಏನು ಡಿಸ್ಕ್ವಾಲಿಫೈ ಆಗಿದ್ದಾರೆ ಅವರು ಮೂರನೇ ಕಂಪನಿ ಅಂದರೆ MSW ವಿಲ್ ಬಿಡ್. MSW ಇಲ್ಲಿ L1 ಆಗ್ತಾರೆ. L1 ಆದ ಕೂಡ್ರನ್ನ ಟೆಂಡರ್ ಬಿಡ್ಡಿಗಿಂತ ಜಾಸ್ತಿ ದುಡ್ಡು, ಅಂದರೆ ಟೆಂಡರ್ ಬಿಡ್ ಇಸ್ ಕೋಟೆಡ್ ಲೆಸ್ ಆಗಿರೋದ್ರಿಂದ ಇದು ಫೈನಾನ್ಷಿಯಲ್ ಕಮಿಟಿಗೆ ಹೋಗುತ್ತೆ, ಡಿಪಾರ್ಟ್ಮೆಂಟಿಗೆ ಬರುತ್ತೆ. ಅಲ್ಲಿ ಏನಾಗುತ್ತೆ, ಅಲ್ಲೊಂದು ಕಮಿಟಿ ಮಾಡ್ತಾರೆ. ಕಮಿಟಿ ಮಾಡಿದ ಮೇಲೆ ಯಾವ ರೀತಿ ಬೈಪಾಸ್ ಮಾಡ್ತಾರೆ, ಯಾವ ರೀತಿಯಾಗಿ ಇದನ್ನು ಫ್ರಾಡ್ ಮಾಡ್ತಾರೆ, ಅದು ಮಾತ್ರ ಅಲ್ಲ, ದೇ ಗಿವ್ ಇಟ್ ಫಾರ್ 30 years ಎವ್ರಿ ಇಯರ್ 5% ಇನ್ಕ್ರೀಸ್ ಎವ್ರಿ ಇಯರ್. ಅಂದರೆ ಆಲ್ಮೋಸ್ಟ್ ಇಫ್ ಯು ಕ್ಯಾಲ್ಕುಲೇಟ್ ಫಾರ್ 30th ಇಯರ್ಗೆ ನೀವು ಬಂದರೆ 1 ಟನ್ನಿಗೆ 9,000 ಚಿಲ್ಲರೆ ರೂಪಾಯಿ ಬರುತ್ತೆ. ಇಟ್ ಈಸ್ ನಾಟ್ 1 ರೂಪಿ 2 ರೂಪಿ, 9,000 ಅಂದರೆ 39,000 crores ಬಿಡ್ಡನ್ನು 30 ಇಯರ್ಸ್ಗೆ ಅಪ್ರೂವ್ ಮಾಡ್ತಾರೆ. ಪರ್ ಟನ್ ಇಲ್ಲಿ ಏನು 2151 ಇದೆ, ಇಟ್ ವಿಲ್ ರೀಚ್ ಫಾರ್ 9,000 crores. ಇವತ್ತು ಅಶೋಕ್ ಅವರು ಹೇಳ್ತಾ ಇದ್ದಾರೆ 39 crores ಆದರೆ ಇದರಲ್ಲಿ 10,000 ಕೋಟಿ ಕಿಕ್ ಬ್ಯಾಕ್ ಆಗಿದೆ. 10,000 crores ಏನಿದೆ ಕಿಕ್ ಬ್ಯಾಕ್ ತಗೊಂಡಿದ್ದಾರೆ ಅಂದರೆ ಸ್ಟ್ರೈಟ್ ಅವೇ. ಇದನ್ನು ಶೋಭಾ ಕರಂದ್ಲಾಜೆ ಅವರು ಯಾವತ್ತು DK ಶಿವಕುಮಾರ್ ಅವರು CM ಆಗಿ ಓದ್ ತಗೊಳ್ತಾರೆ, ಅದರ ನೆಕ್ಸ್ಟ್ ಪ್ರೆಸ್ಸಲ್ಲಿ ಹೇಳ್ತಾರೆ ಅವರು ಇದನ್ನು CBI ಇನ್ಕ್ವೈರಿಗೆ ಕೊಡಬೇಕು, ಇದರಲ್ಲಿ ದೊಡ್ಡ ಫ್ರಾಡ್ ಆಗಿದೆ, ದಿಸ್ ಶುಡ್ ಗೋ ಟು CBI. ಈಗ ಸ್ಟೇಟ್ ಗವರ್ಮೆಂಟ್ ಇದನ್ನು 1, 2 ಜನ 3 ಜನ ಅಧಿಕಾರಿಗಳನ್ನು ಹಾಕಿ ಅದಕ್ಕೆ ಒಂದು ರೀತಿಯ ಇನ್ವೆಸ್ಟಿಗೇಷನನ್ನು ಮಾಡಿಬಿಟ್ಟು ಅದನ್ನು ಅಲ್ಲೇ ಮುಚ್ಚಾಕಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ನುವ ಆರೋಪವನ್ನು ಈಗ ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ. ಯು ಆರ್ ಸೀಯಿಂಗ್ ಹಿಯರ್ ವೆರಿ ಕ್ಲಿಯರ್ಲಿ ಪ್ರೊಸೀಜರಲ್ ಎರರ್ ಮಾತ್ರ ಅಲ್ಲ, ದಿಸ್ ಇಸ್ ಎ ಪ್ಲ್ಯಾನ್ಡ್, ಒಂದು ರೀತಿಯ ಪ್ಲ್ಯಾನ್ ಆಗಿ ಒಂದು ರೀತಿಯ ಬ್ಲೂ ಪ್ರಿಂಟ್ ಇಟ್ಕೊಂಡು ಮಾಡಿದಂತಹ ಕರಪ್ಷನ್ ಅನ್ನೋದು ಜನಸಾಮಾನ್ಯರಿಗೆ ವೆರಿ ಕ್ಲಿಯರ್ಲಿ ಗೊತ್ತಾಗುತ್ತೆ. ನಂಬರ್ 1, ಅಶೋಕ್ ಅವರು ಎತ್ತಿದ ಒಂದು ಕ್ವಶನ್ ಅಂದರೆ 30 ವರ್ಷದ ಬಿಡ್ ಯಾಕೆ ಕೊಡಬೇಕಾಗಿತ್ತು, ಇವರು ಇನ್ನೂ ಇರುವುದು 2 ವರ್ಷ, ಅದರಲ್ಲೂ ನನ್ನ ಗ್ಯಾರಂಟಿ, ಅಶೋಕ್ ಅವರು ಕೊಡುವ ಗ್ಯಾರಂಟಿ ಈ ಗವರ್ಮೆಂಟಿಗೆ 9 ತಿಂಗಳು, 9 ತಿಂಗಳಿಗೆ ಮುಚ್ಚೋಗುತ್ತೆ ಈ ಗವರ್ಮೆಂಟ್, ಹೂ ಗಿವನ್ ರೈಟ್ಸ್ ಅಂತ. ನಂಬರ್ 1. ನಂಬರ್ 2, ಸೇಮ್ ಕಂಪನಿ ಬ್ಯಾಕ್ ಲಿಸ್ಟೆಡ್ ಕಂಪನಿಗೆ ಅದ್ರ ಇನ್ನೊಂದು ಮುಖಾಂತರ ಬಂದುಬಿಟ್ಟು MSW ಮುಖಾಂತರ ಬಂದುಬಿಟ್ಟು ಯಾವ ರೀತಿಯಾಗಿ ಕೊಟ್ಟರು ಅಂತ. 3ನೇದಾಗಿ ಫೈನಾನ್ಷಿಯಲ್ ಬಿಡ್, ಟೆಕ್ನಿಕಲ್ ಬಿಡ್ಡಲ್ಲಿ ಫೈಲ್ ಆದವನು ಸೆಕೆಂಡ್ ಬಿಡ್ಡಲ್ಲಿ ಫೈನ್ ಆದವನು ಥರ್ಡ್ ಬಿಡ್ಡಿಗೆ ಹಿ ವಿಲ್ ಬಿ ಸಕ್ಸಸ್ಫುಲ್ ಬಿಡ್ಡರ್ ಆಗ್ತಾನೆ. ಅದು ಕೂಡ 19% ಎವ್ರೇಜ್ ಮೆಥಡಲ್ಲಿ ಹೋದರೆ ನೀವು, ಅದರ್ವೈಸ್ 53% ಆ್ಯಂಡ್ 83% ಹೆಚ್ಚು ಮಾಡಿಬಿಟ್ಟು ಅವರಿಗೆ ಕೊಟ್ಟಿದ್ದಾರೆ ಅನ್ನೋದು. ಪ್ರೈಮಾ ಫೇಸಿ ಇಟ್ ಲುಕ್ಸ್ ಲೈಕ್ ಎ ಬಿಗ್ ಸ್ಕ್ಯಾಮ್.